ರಾಜ್ಯ ಸಹಕಾರ ಮಹಾಮಂಡಳ, ಜಿಲ್ಲಾ ಸಹಕಾರ ಯೂನಿಯನ್, ಸಹಕಾರ ಇಲಾಖೆ ಆಶ್ರಯದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಪಟ್ಟಣ ಸಹಕಾರ ಬ್ಯಾಂಕ್ಗಳ ಸಂಯುಕ್ತ ಆಶ್ರಯದಲ್ಲಿ ಹೊನ್ನಾವರದ ಅರ್ಬನ್ ಬ್ಯಾಂಕ್ನಲ್ಲಿ ರಾಜ್ಯ ಮಟ್ಟದ ವಿಶೇಷ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ತರಬೇತಿ ಕಾರ್ಯಾಗಾರವನ್ನು ಹಿರಿಯ ಪತ್ರಕರ್ತರು ಹಾಗೂ ನುಡಿಸಿರಿ ವಾಹಿನಿಯ ಗೌರವ ಸಲಹೆಗಾರರಾದ ಜಿಯೋ ಭಟ್ಟರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಜಿಯು ಭಟ್ಟರು, ಸಹಕಾರಿ ಕ್ಷೇತ್ರದಲ್ಲಿ ಮೌಲ್ಯಗಳು ಕುಸಿಯುತ್ತಿದೆ. ಸಹಕಾರಿ ಕಾನೂನನ್ನು ದುರ್ಬಲಗೊಳಿಸುವಂತಹ ಘಟನೆಗಳು ನಡೆಯುತ್ತಿವೆ. ಇದು ನಿಲ್ಲಬೇಕು. ಸಹಕಾರಿ ತತ್ವದ ಉದಾತ್ತ ಗುಣ ಮತ್ತು ಮೌಲ್ಯಗಳು ಉಳಿಯಬೇಕು ಎಂದು ಹೇಳಿದರು. ಕೋಆಪರೇಟಿವ್ಗೆ ಒಂದು ನೀತಿ ಬೇಕು, ಒಂದು ನಿಯತ್ತು ಬೇಕು, ಕಸ್ಟಮರ್ಗಳ ಬಗ್ಗೆ, ಗ್ರಾಹಕರ ಬಗ್ಗೆ ಪ್ರೀತಿ ಬೇಕು. ಅದಿದ್ದರೆ ಮಾತ್ರ ಸಹಕಾರ ಯಶಸ್ವಿ ಆಗೋದು. ಕಾನೂನುಗಳೊಂದು ಬದಿಗಿರ್ತವೆ. ಸೋಂದೇವ್ರು ಹೇಳ್ತಿದ್ರು ನನಗೆ ಯಾವಾಗಲೂ, ನನಗೆ ಸಾಲ ಬೇಕು ಅಂತ ಶುಕ್ರವಾರ ಕೇಳಿದರೆ, ಇಲ್ಲ ಶನಿವಾರ ನಾಳೆಗೆ ತೊಗೊಂಡು ಹೋಗು, ಸೋಮವಾರ ಬರೋದು ಬೇಡ, ಶನಿವಾರನೇ ತೊಗೊಂಡು ಒಂದು ದಿವಸ ಮೊದಲೇ ಕೊಡ್ತಿದ್ವಿ. ಯಾಕೆ ಅಂತಂದರೆ ನಮಗೆ ಬಡ್ಡಿ ಆಗ್ತದೆ, ನಿನ್ನ ಕೆಲಸ ಬೇಗ ಆಗ್ತದೆ. ಸಾಲ ಕೊಡುವಾಗ ನಿಮ್ಮ ಮುಖ ನೋಡ್ತೇವೆ, ದಾಖಲೆ ಅಲ್ಲ ಮುಖ ನೋಡ್ತೇವೆ, ದಾಖಲೆ ಬೇಕೇ ಬೇಕು ಇರ್ತದೆ. ಆಮೇಲೆ ನಿಮ್ಮ ಮುಖ ನೋಡೋದಿಲ್ಲ, ಪಾಸ್ಬುಕ್ ನೋಡ್ತೇವೆ, ಲೋನ್ ಪಾಸ್ಬುಕ್ ತುಂಬಿದೆಯೋ ಇಲ್ಲೋ ಅಂತ. ಅಂಥ ವ್ಯಕ್ತಿತ್ವ ಬೆಳೆಸ್ಕೊಳ್ಬೇಕು ಅನ್ನೋ ಮಾತನ್ನು ಹೇಳ್ತಾಯಿದ್ರು. ಆರ್.ಎನ್. ಕಾಮತ್ರು ಹೊನ್ನಾವರ ಅರ್ಬನ್ ಬ್ಯಾಂಕ್ ಅಧ್ಯಕ್ಷರಾಗಿರುವಾಗ, ಬಳಕೂರು ಅಧ್ಯಕ್ಷರಾಗಿರುವಾಗ ಯಾವ ದಾಖಲೆಗಳೂ ಮುಖ್ಯ ಅಲ್ಲ, ವ್ಯಕ್ತಿ ಮುಖ್ಯ ಅನ್ನೋ ರೀತಿಯಲ್ಲಿ ಕೊಡು ಅನ್ನುವಂಥ ಮಾತನ್ನು ಹೇಳ್ತಾಯಿದ್ರು. ಮಾನ್ಯ ರಾಘವ ಬಾಳೇರಿಯವರು ತಂದೆಯವರು ವಿಷ್ಣು ಬಾಳೇರಿಯವರು ಅವಾಗ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ದರು. ವಿಷ್ಣು ಮನುಷ್ಯ ತಹಕಿಲ್ದೀರ ಅಂತ ಹೇಳಿದರೆ ಅದು ಆಗ್ತಿತ್ತು ಸ್ಯಾಂಕ್ಷನ್. ಆ ಥರ ಪ್ರೀತಿಯನ್ನು ಸಮಾಜದಲ್ಲಿ ಬೆಳೆಸ್ಕೊಂಡಿದ್ರು. ಮುಂದಿನ ಬ್ಯಾಂಕಿಗೆ ಸಮಸ್ಯೆಗಳು ಅದಕ್ಕೆ ಬರಬೇಕಾದ ಕೂತು ಉಳಿದವರೆಲ್ಲ ಮಾತಾಡ್ತಾರೆ. ಒಂದು ಸಹಕಾರಿ ಬ್ಯಾಂಕ್ನಲ್ಲಿರುವವರು, ಸಹಕಾರಿ ಬ್ಯಾಂಕ್ನಲ್ಲಿ ದುಡಿಯುವವರು, ಸಹಕಾರಿ ಸಂಘ ಸಂಸ್ಥೆಗಳ ಸದಸ್ಯರಾಗಿರುವವರು ಒಂದು ನೀತಿಯನ್ನು ಇಟ್ಕೊಳ್ಬೇಕು, ಒಂದು ನಿಯತ್ತನ್ನು ಇಟ್ಕೊಳ್ಬೇಕು, ಸಮಾಜದ ಕುರಿತು ಪ್ರೀತಿಯನ್ನು ಇಟ್ಕೊಳ್ಬೇಕು. ಸಹಕಾರಿ ಪಿತಾಮಹರ ಭಾವಚಿತ್ರಕ್ಕೆ ಸಹಕಾರ ರತ್ನ ರಾಘವ್ ಬಾಳೇರಿ ಪುಷ್ಪಾರ್ಚನೆ ಮಾಡಿ, ಹಿರಿಯರು ಮಾಡಿದ ಉದ್ದೇಶಕ್ಕೆ ಚ್ಯುತಿ ಬರದಂತೆ ಸಹಕಾರಿ ಕ್ಷೇತ್ರಗಳನ್ನು ನಡೆಸೋಣ ಎಂದು ಹೇಳಿದರು. ನಾವು ಒಂದು ಪುಷ್ಪಾಂಜಲಿ ಮಾಡಿದ್ದು 120 ವರ್ಷಗಳ ಹಿಂದೆ ಭಾರತದಲ್ಲಿ ಪ್ರಥಮವಾಗಿ ಏನು ಈ ಕೋಪರೇಟಿವ್ ಫೀಲ್ಡನ್ನು ಚಾಲೂ ಮಾಡಿದಂಥ ಅವರು ಈಗ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಅವರು ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತದೆ. ಅಂಥವ್ರನ್ನು ನಾನು ಪುಷ್ಪಾಂಜಲಿ ಮಾಡಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇವೆ. ಯಾಕಂದರೆ ಈ ಕೋಪರೇಟಿವ್ ಫೀಲ್ಡ್ ಬೆಳೀಲಿಕ್ಕೆ ಮೂಲ ಕಾರಣ ಅವರು. ಅದರ ನಂತರ ಎಲ್ಲ ಕಡೆಗೆ ಬೆಳೀತು. ಪ್ರಥಮವಾಗಿ ಕರ್ನಾಟಕದಲ್ಲಿ ಈ ಪ್ರಾರಂಭ ಆದ್ದರಿಂದ ಇವತ್ತು ಈ ರೀತಿ ಬೆಳೀಲಿಕ್ಕೆ ಕಾರಣವಾಗಿದೆ. ಈಗ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಕಡೆಯಿಂದ ಬಂದಿದ್ದಾರೆ. ಜನವರಿ 24ರಂದು ಕೂಡ ನಾವು ಇಲ್ಲಿ ಒಂದು ನಮ್ಮ ಫೆಡರೇಷನ್ ಮುಖಾಂತರ ಮತ್ತು ಹೊನ್ನಾವರ ಅರ್ಬನ್ ಬ್ಯಾಂಕಿನ ಸಹಯೋಗದಲ್ಲಿ ಒಂದು ಕಾರ್ಯಾಗಾರವನ್ನು ಮಾಡಿದ್ವಿ. ಅದರ ಉಪಯೋಗವನ್ನು ತುಂಬ ಮಂದಿ ತೊಗೊಂಡಿದ್ದಾರೆ. ಈಗಲೂ ಕೂಡ ಜಿಲ್ಲೆಯ ಬೇರೆ ಬೇರೆ ಕಡೆಗಳಿಂದ ಯೂನಿಯನ್ ಸಹಕಾರದಿಂದ ಅವರು ಜಿಯು ಭಟ್ರು ಹೇಳ್ದಂಗೆ ವಿ.ಎನ್. ಭಟ್ರು ಬಂದ ಮೇಲೆ ಅದಕ್ಕೆ ಒಂದು ಚಾಲನೆ ಕೊಟ್ಟರು. ಇಲ್ಲಾದರೆ ಅದರ ಮುಂಚೆ ಯೂನಿಯನ್ ಅಂದರೆ ಏನಂತೂ ನಮಗೆ ಗೊತ್ತಿರಲಿಲ್ಲ. ಅಷ್ಟೊಂದು ಕಾರ್ಯಗಳನ್ನು ಮಾಡಿ ಈ ವರ್ಷ ಪುನಃ ಅವರು ಅಧ್ಯಕ್ಷರಾಗಿ ಆರಿಸಿ ಬಂದು ಇಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಇದರ ಸದುಪಯೋಗ ಎಲ್ಲರಿಗೂ ಆಗಲಿ ಅಂತ ಹೇಳಿ ಇನ್ನೊಮ್ಮೆಲ್ಲ ನಿಮಗೆ ನಮಸ್ಕಾರಗಳನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಡಾಕ್ಟರ್ ಶ್ರೀಪಾದ್ ಶೆಟ್ಟಿ, ಸಹಕಾರಿ ತತ್ವದ ಸಂಘಗಳು ಬಡ ದುರ್ಬಲರ ಕಲ್ಯಾಣಕ್ಕೆ ಆದ್ಯತೆ ಕೊಡಬೇಕು ಎಂದರು. ಸಹಕಾರಿ ರಾಜು ಮಂಜುನಾಥ್ ನಾಯ್ಕ್, ಸಹಕಾರಿ ಸಂಸ್ಥೆ ನೌಕರರು ಪ್ರಾಮಾಣಿಕವಾಗಿರಬೇಕು ಎಂದರು. ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ವಿ.ಎನ್. ಭಟ್ಟಳ್ಳಂಕಿ ಮಾತನಾಡಿ, ಸಹಕಾರಿ ಕ್ಷೇತ್ರದ ಉನ್ನತೀಕರಣಕ್ಕೆ ಯೂನಿಯನ್ ಸತತ ಕಾರ್ಯಕ್ರಮ ನಡೆಸುತ್ತಿದ್ದು, ಶಾಲಾ ವಿದ್ಯಾರ್ಥಿಗಳಿಂದ ಆರಂಭಿಸಿ ಸಂಘ ಸಂಸ್ಥೆಗಳವರೆಗೆ ತರಬೇತಿ ನೀಡಲಾಗುತ್ತದೆ ಎಂದರು. ನಾವು ಪ್ರತಿಯೊಬ್ಬರೂ ಒಂದು ಮರದಂತೆ ನಮ್ಮ ಟೊಂಗೆಗಳನ್ನು ವಿಸ್ತರಿಸ್ಕೊಳ್ಬೇಕು. ಮರ ಟೊಂಗೆ ವಿಸ್ತರಿಸ್ಕೊಳ್ಬೇಕಿದ್ರೆ ಕೋರ್ಟಿಗೆ ಹೋಗೋದಿಲ್ಲ. ನನಗೆ ಈ ಜಾಗ ಈ ಕೊಡು ಅಲ್ಲಿ, ಅದು ತನ್ನಿಂತಾನೆ ಸಹಜವಾಗಿ ಎಲ್ಲಿ ಗಾಳಿ ಇರ್ತದೋ ಎಲ್ಲಿ ಬೆಳಕಿರ್ತದೋ ಅಲ್ಲಿ ತನ್ನ ಶಾಖೆಯನ್ನು ವಿಸ್ತರಿಸ್ಕೋತದೆ. ಹಾಗೆಯೇ ಈ ಸಹಕಾರ ವೃಕ್ಷದಲ್ಲಿ ಎಲ್ಲವೂ ಸಾಧ್ಯ ಆಗ್ತದೆ. ಕೂಡಿ ಬದುಕುವುದು ಬಹುಶಃ ನಮ್ಮ ಸಂವಿಧಾನ ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತಲೇ ಶುರುವಾಗ್ತದೆ. ವಿ ದಿ ಪೀಪಲ್. ನಾನಿ ಪಾಲ್ಕೆವಾಲ ಒಂದು ಪುಸ್ತಕವನ್ನೇ ಬರೆದು ವಿ ದಿ ಪೀಪಲ್ ಅಂಥೇಳಿ. ಯಾಕಂದರೆ ನಾವು ನಮಗೆ ಅನ್ನುವ ರೀತಿಯಲ್ಲಿ ನಮ್ಮ ಸಂವಿಧಾನ ಆರಂಭ ಆಗ್ತದೆ. ಹಾಗಾಗಿ ಸಹಕಾರ ಕ್ಷೇತ್ರ ಹಾಗೆ. ಇಲ್ಲಿ ಹೊಸ ನಿರ್ದೇಶಕರು ನಮ್ಮ ಅರ್ಬನ್ ಬ್ಯಾಂಕಿಗೆ ಬಂದಿದ್ದಾರೆ. ಸೀನಿಯರ್ ಬಳಕೂರು ವಸಂತ್ ಬಳಕೂರು
ಅವ್ರ 60 ವರ್ಷದಲ್ಲಿ ನಾನೊಂದು ಮಾತನ್ನು ಸಮಾರಂಭದಲ್ಲಿ ಹೇಳಿದ್ದೆ, ಈ ಮನೆಗೆ ವಸಂತ ಬಂದದ್ದು ವಸಂತ ಬಳ್ಕೂರವರಿಂದ ಅಂತ. ಆಗ ಅವರಿಗೆ ಒಂದು ಮಾತು ಹೇಳಿದೆ, ಅವರು ಹೆಚ್ಚು ಕಾಲ 100 ಕಾಲ ಆರೋಗ್ಯವಂತರಾಗಿ ಬಾಳ್. ಡೋಂಟ್ ಟೆಲ್ ದಟ್ ಈಸ್ ಹೆಲ್. ನಾ ಬಿದ್ದರೆ ಯಾರು ನೋಡ್ತಾರೆ ನಾ ಮಾತಾಡ್ತಿರುವಾಗಲೇ ಬಳ್ಕೋರು. ನಾನು ಅತ್ಯಂತ ಗೌರವದಿಂದ ನೋಡುವಂಥ ಭಾಳ ದೊಡ್ಡ ವ್ಯಕ್ತಿಗಳು. ನಮ್ಮ ಮನೆ 78ನೇ ಇಸ್ವಿಯಲ್ಲಿ ಆ ಗುಂಡುಬಾಳ ನದಿಗೆ ನೆರೆ ಹಾವಳಿ ಬಂದು ಆಗ ನಮ್ಮ ಮನೆ ಬಿದ್ದೋಯ್ತು. ನಾನು MGM ಕಾಲೇಜಿಗೆ ಇಂಟ್ರ್ಯೂಗೆ ಹೋಗಿದ್ದೆ. ನನ್ನ ದೊಡ್ಡ ತಾಯಿ ಹೋಗಿ ಬಳ್ಕೂರು ಡಾಕ್ಟ್ರ್ ಹತ್ರ ಹೇಳ್ತಾಳೆ, ನಮ್ಮ ಮನೆ ಬಿದ್ದೋಗಿದೆ, ಮಗ ಯಾವುದೋ ಇಂಟ್ರ್ಯೂಗೆ ಹೋಗಿದ್ದಾನೆ. ನಾವಿನ್ನೂ ಬದುಕು ಕಟ್ಟಿಕೊಳ್ಳುವ ಕ್ಷಣ ಅದು. ಸಾಮಾನ್ಯವಾಗಿ ಇಂಥ ವಿಶೇಷ ಕಾರ್ಯಕ್ರಮಗಳನ್ನು ಕೊಡುವುದರ ಮೂಲಕ, ಇದು ಒಂದೇ ಅಂತಲ್ಲ, ಜಿಲ್ಲೆಯಲ್ಲಿ ವರ್ಷದಲ್ಲಿ ಸುಮಾರು 10, 20, 30 ಕಾರ್ಯಕ್ರಮಗಳನ್ನು ಈ ಸಹಕಾರಿಗಳಿಗೆ ತರಬೇತಿಯನ್ನು ಅಥವಾ ಕೊಡುವುದರ ಮೂಲಕ ಇವತ್ತು ಜ್ಞಾನ ಹೇಳುವಂಥದ್ದು ಬಹಳ ದೊಡ್ಡದು. ಅದನ್ನು ತಮಗೆಲ್ಲರೂ ತಿಳಿದಿದೆ. ತಾವೆಲ್ಲ ಒಂದೊಂದು ಕ್ಷೇತ್ರದಲ್ಲಿ ಹೆಚ್ಚಿನದಾಗಿ ತಿಳ್ಕೊಂಡವರೇ ಇದ್ದೀರಿ. ಆದರೂ ಇನ್ನೂ ಹೆಚ್ಚನ್ನು ತಿಳ್ಕೊಂಡು, ಅಂದರೆ ಇನ್ನು ತರಬೇತಿ ಅಂತಂದರೆ ಈಗಿರುವ ಪರಿಸ್ಥಿತಿಗಿಂತ ಮತ್ತು ಉತ್ತಮವಾಗಿ ಮಾಡ್ಕೊಂಡು ಹೋಗುವಂಥದ್ದೇ ತರಬೇತಿ. ಆ ಕಾರ್ಯಕ್ರಮವನ್ನು, ಅಂಥ ಕಾರ್ಯಕ್ರಮವನ್ನು ಯೂನಿಯನ್ನು ಈಗೊಂದು 16 ವರ್ಷದಿಂದ ಪ್ರತಿ ವರ್ಷ ಅರ್ಬನ್ ಬ್ಯಾಂಕಿಗೆ ಸುಮಾರು ಈಗ ಒಂದು 10 ವರ್ಷದಿಂದ ಇಂಥ ಕಾರ್ಯಕ್ರಮಗಳನ್ನು ನಮ್ಮ ಜಿಲ್ಲೆಯಲ್ಲಿ ಮಾಡಿಕೊಳ್ತಾ ಬಂದಿದ್ದೇವೆ. ಅದೇ ರೀತಿಯಾಗಿ ಜಿಲ್ಲೆಯಂದರೆ ಇದೇ ಒಂದು ಅರ್ಬನ್ ಬ್ಯಾಂಕಿನ ಒಂದು ಸೆಕ್ಟರಿಗಲ್ಲ, ಎಲ್ಲ ಸಹಕಾರಿಗಳಿಗೂ ಕೂಡ, ಅಂದರೆ ಪ್ರಾಥಮಿಕ ಕೃಷಿ ಪತ್ತಿನ ಸಂಘ ಇರ್ಬೋದು, ಕೃಷಿಯೇತರ ಪತ್ತಿನ ಸಂಘ ಇರ್ಬೋದು, ಅಥವಾ ಮಹಿಳಾ ಪತ್ತಿನ ಸಂಘ ಇರ್ಬೋದು, ಇನ್ನಿತರ ಈ ಮೀನುಗಾರರ ಸಹಕಾರಿ ಸಂಘಗಳಿರ್ಬೋದು, ಇವರಿಗೂ ಕೂಡ ಅಂಥ ಕಾರ್ಯಕ್ರಮಗಳನ್ನು ಕೊಡುವುದರ ಮೂಲಕ ಮತ್ತು ಸಪ್ತಾಹಗಳ ಆಚರಣೆ ಮಾಡುವುದರ ಮೂಲಕ ಜಿಲ್ಲೆಯಲ್ಲಿ ಸಹಕಾರಿ ಚಳುವಳಿಯ ಬಗ್ಗೆ ತಿಳುವಳಿಕೆ ಕೊಡುವಂಥದ್ದು, ಇಂಥ ಕಾರ್ಯಕ್ರಮಗಳನ್ನು ಯೂನಿಯನ್ ಮಾಡ್ತಾ ಬಂದಿದೆ. ಅದು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ, ಯುವ ಸಹಕಾರಿಗಳು ಬರಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಹೈಸ್ಕೂಲಿನ SLC ವಿದ್ಯಾರ್ಥಿಗಳಿಗೆ ಹಾಗೂ PUC ವಿದ್ಯಾರ್ಥಿಗಳಿಗೂ ಕೂಡ ನಾವು ಒಂದು ಕಾರ್ಯಕ್ರಮಗಳನ್ನು ಮಾಡಿ ಅಲ್ಲಿ ಅವರಲ್ಲಿ ಚರ್ಚಾ ಸ್ಪರ್ಧೆ ಮತ್ತು ಪ್ರಬಂಧ ಸ್ಪರ್ಧೆಗಳನ್ನು ಮಾಡಿ ಅದರಲ್ಲಿ ಆಯ್ಕೆ ಮಾಡಿ ರಾಜ್ಯದ ಮಟ್ಟದಲ್ಲೂ ಕೂಡ ಇಂಥ ಸ್ಪರ್ಧೆಗಳನ್ನು ನಡೆದು ಕಳಿಸಿ ಅವರಲ್ಲೂ ಕೂಡ ಈ ಸಹಕಾರಿ ತತ್ವದ ಬಗ್ಗೆ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮಗಳನ್ನು ಯೂನಿಯನ್ ಮಾಡ್ತಾ ಬಂದಿದೆ. ವಿಷಯ ತಜ್ಞ ಕೆ. ಗಣೇಶ್, ವಿನಯ್ ಹೆಗಡೆ, ಗಣೇಶ್ ಹೆಗಡೆ, DS ಭಟ್, ಸಹಕಾರಿ ಕಾನೂನು, ರಿಸರ್ವ್ ಬ್ಯಾಂಕ್ ನಿಯಮಾವಳಿ, ತೆರಿಗೆ, ಸಾಲ ವಸೂಲಿ ಇತ್ಯಾದಿ ವಿಷಯಗಳಲ್ಲಿ ಪ್ರಶ್ನೋತ್ತರ ಉತ್ತಮವಾಗಿ ಕಾರ್ಯನಿರ್ವಹಿಸಲು ತರಬೇತಿ ನೀಡಿದರು. ಸಹಕಾರಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗೋಪಾಲ್ ನಾಯಕ್ ಸ್ವಾಗತಿಸಿದರು. ಹೊನ್ನಾವರ ಅರ್ಬನ್ ಬ್ಯಾಂಕ್ ಪ್ರಧಾನ ವ್ಯವಸ್ಥಾಪಕ ರಾಮಚಂದ್ರ ಭಾಗವತ್ ವಂದಿಸಿದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.